ಫ್ಲವರು ನಾವು ಏನು ಕುಚ್ಚು ಕಟ್ಟಿರ್ತೀವಿ ಇದನ್ನು ಸ್ವಲ್ಪ ಈ ಥರ ಅಗಲ ಮಾಡಿ ಇಟ್ಕೊಳ್ಳೋಣ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶೆ ಶೃಂಗಾರ. ಇವತ್ತಿನ ವಿಡಿಯೋದಲ್ಲಿ ಯಾರು ಬೇಕಾದರೂ ತುಂಬ ಸುಲಭವಾಗಿ ಹಾಕ್ಬೋದಾದಂಥ ಸಾರಿ ಕುಚ್ಚು ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ. ಕ್ರೋಶ ಬರದೇ ಇದ್ದವರು ಕೂಡ ತುಂಬ ಈಸಿಯಾಗಿ ಹಾಕ್ಬೋದು, ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕ್ಬೋದು. ವಿಡಿಯೋನ ಕಡೆ ತನಕ ನೋಡಿ, ಮಧ್ಯೆ ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾರೆಲ್ಲ ಕ್ರೋಶೆ ಶೃಂಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಡಿಸೈನ್ಗೆ ನಾನು ಈ ಥರ ದಪ್ಪ ಕಣ್ಣಿರುವಂಥ ಸಾರಿ ಕುಚ್ಚು ನೀಡಲ್ ಅಂತ ಸಿಗುತ್ತೆ, ಇದನ್ನು ತೊಗೊಂಡಿದ್ದೀನಿ. 100 ಎಳೆ ಸಿಲ್ಕ್ ಥ್ರೆಡ್ಡನ್ನು ಒಂದು ಕಾರ್ಡ್ ಬೌಡ್ಗೆ ಸುತ್ತಕೊಂಡು ರೆಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಎಡ್ಜಲ್ಲಿ ಈ ಥರ ಫ್ಲ್ಯಾಟಾಗಿ ಮಾಡಿ ಸ್ವಲ್ಪ ಗಮ್ಮನ್ನು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಸುಲಭವಾಗಿ ನಾವು ಸೂಜಿಗೆ ದಾರನ ಪೋಣಿಸ್ಕೋಬೋದು ಅಂತ. ಸೊ ಇವಾಗ ನಾನು ತೊಗೊಂಡಿರೋ ಅಂಥ ಸಾರಿ ಕುಚ್ಚು ನೀಡಲ್ಗೆ ಈಸಿಯಾಗಿ ಪೋಣಿಸ್ಕೋಬೋದು. ಈ ರೀತಿಯಾಗಿ ದಾರನ ಪೋಣಿಸ್ಕೊಂಡ್ಮೇಲೆ ಈ ಗಮ್ ಪಾರ್ಟ್ ಏನಿದೆ ಇದನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಇದು ಗಮ್ ಇದ್ದರೆ ಕ್ಲಾತ್ಗೆ ನಾವು ಹಾಕೋದು ಕಷ್ಟ ಆಗುತ್ತೆ. ಸೊ ಇವಾಗ ಥ್ರೆಡ್ನ ಫ್ರೀ ಮಾಡಿಕೊಂಡು ಇದನ್ನು 2 ಎಳೆ ಮಾಡ್ಕೊಳ್ಳೋಣ. ಸೊ 100 ಇರೋದು ಇವಾಗ 200 ಎಳೆ ಆಗುತ್ತೆ. ನೋಡಿ, ಇವಾಗ ಇದು 100 + 100 200 ಎಳೆ ಆಗುತ್ತೆ. ಯಾವಾಗಲೂ ಬೇಬಿ ಕುಚ್ಚಿಗೆ ಜಾಸ್ತಿ ಎಳೆ ತೊಗೊಂಡಷ್ಟು ಕುಚ್ಚು ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ 200 ಎಳೆ ದಾರನ ಸೂಜಿಗೆ ಪೋಣಿಸಿ ತೊಗೊಂಡಿದ್ದೀನಿ. ಹಾಗೆ 1 ಇಂಚಿಗೆ ನಾನು ಮಾರ್ಕ್ ಮಾಡಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇದು ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು. ಹತ್ತಿರ ಬೇಕು ಅನ್ನೋರು ಅರ್ಧ ಇಂಚು ಅಥವಾ 3/4 ಇಂಚಿಗೂ ಕೂಡ ಹಾಕೋಬೋದು. ಸ್ವಲ್ಪ ದೂರ ಬೇಕು ಅನ್ನೋರು 1-1.5 ಇಂಚಿಗೂ ಕೂಡ ಹಾಕೋಬೋದು. ಹಾಗೆ ನಾರ್ಮಲ್ ಸ್ಟಿಚಿಂಗ್ ನೀಡಲ್ಗೆ 2 ಎಳೆ ಗೋಲ್ಡನ್ ಥ್ರೆಡ್ಡನ್ನು ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಾಟ್ ಹಾಕೋಕ್ಕೆ ಬೇಕಾಗತ್ತೆ. ಜೊತೆಗೆ ಈ ಥರ 0 ಸೈಜ್ ಗೋಲ್ಡನ್ ಬೀಡ್ಸ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೀಡ್ಸ್ ಹಾಕಿದ್ರೆ ಡಿಸೈನ್ ಹೈಲೈಟೆಡ್ ಆಗಿ ಕಾಣಿಸುತ್ತೆ. ಸೊ ಹಾಗಾಗಿ ತುಂಬ ಸಣ್ಣದಾಗಿರುವಂಥ 0 ಸೈಜು ಗೋಲ್ಡನ್ ಬೀಡ್ಸ್ನ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಡಿಸೈನ್ನ ಸ್ಟಾರ್ಟ್ ಮಾಡೋಣ. ನಾವು ಈಗಾಗಲೇ ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಂದರೆ ಈ ಜಿಗ್ಜಾಕ್ಟ್ ಮಾಡಿರ್ತೀವಲ್ವ, ಅದರಿಂದ 1/4 ಇಂಚ್ ಮೇಲೆ ನೀವು ಮಾರ್ಕ್ ಮಾಡ್ಕೊಳ್ಳಿ, ಆವಾಗ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಕೂಡ ಇಲ್ಲಿ 1/4 ಇಂಚ್ ಮೇಲೆ ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ಸಿಲ್ಕ್ ಥ್ರೆಡ್ಡನ್ನು ಎಳ್ಕೊಳ್ಳೋಣ. ಸೊ ಈ ರೀತಿ ಸಿಲ್ಕ್ ಥ್ರೆಡ್ಡನ್ನು ಎಳ್ಕೊಂಡ್ಮೇಲೆ ನಿಮಗೆ ಕುಚ್ಚು ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ಥ್ರೆಡ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಥರ. ನೆಕ್ಸ್ಟ್ ಈಗ ಇದನ್ನು ಇದ್ರ ಮೇಲೆ ಹಾಕ್ಕೊಂಡು ನೀಟಾಗಿ ಥ್ರೆಡ್ನ ಅರೇಂಜ್ ಮಾಡ್ಕೊಳ್ಳೋಣ. ನಾರ್ಮಲ್ ನೀಡಲ್ಗೆ ಗೋಲ್ಡನ್ ಥ್ರೆಡ್ನ ಪೋಣಿಸ್ಕೊಂಡಿದ್ದೀನಲ್ಲ, ಸೊ ಅದನ್ನು ಇದ್ರ ಮಧ್ಯದಲ್ಲಿ ಚುಚ್ಕೊಳ್ಳೋಣ. ಮಧ್ಯದಲ್ಲಿ ಚುಚ್ಕೊಂಡು ಇದ್ರ ಸುತ್ತ ಒಂದು 4ರಿಂದ 5 ಸರಿ ನಾಟ್ನ ಹಾಕ್ಕೊಳ್ಳೋಣ. ಗಟ್ಟಿಯಾಗಿ ಸೆಕ್ಯೂರ್ ಮಾಡ್ಕೊಳ್ಳೋಣ. ನಾನಿಲ್ಲಿ 5 ಸರಿ ನಾಟನ್ನು ಹಾಕ್ಕೊಂಡು ಸ್ಟಿಚ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. 5 ಸರಿ ಹಾಕೊಳ್ಳೋದ್ರಿಂದ ಇಲ್ಲಿ ಗೋಲ್ಡನ್ ಥ್ರೆಡ್ಸು ಕೂಡ ಹೈಲೈಟೆಡ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಈಗ ಸೂಜಿ ದಾರನ ಹೊರಗಡೆ ತೊಗೊಂಬರೋಣ. ತೊಗೊಂಡ್ಬಂದು ಈ ಕುಚ್ಚನ್ನ ಯಾವ ಲೆಂತ್ಗೆ ಸ್ವಲ್ಪ ಉದ್ದನೆ 1 ಅಥವಾ 1/4 ಇಂಚು ಡಿಸ್ಟೆನ್ಸ್ನ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಈ ಥರ ಒಂದು ಕುಚ್ಚನ್ನು ಕಟ್ಕೊಂಡ್ಮೇಲೆ ನೆಕ್ಸ್ಟ್ ಇದನ್ನು ಕುಚ್ಚನ್ನು ಹೀಗೆ ಮಾಡಿ ಈ ರೀತಿಯಾಗಿ ಅಗಲ ಮಾಡಿ ಇಟ್ಕೊಳ್ಳೋಣ. ಈಗ ಸೆಂಟ್ರಲ್ಲಿ ಒಂದೇ ಒಂದು ಡ್ರಾಪ್ ಅಷ್ಟು ಗಮ್ಮನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಯಾವುದಾದ್ರೂ ಈ ಥರ ಒಂದು ಪರ್ಲ್ ಬೀಡ್ಸು, ಗೋಲ್ಡನ್ ಬೀಡ್ಸು, ಯಾವುದಾದ್ರೂ ಸ್ವಲ್ಪ ಬಿಗ್ ಸೈಜ್ ಬೀಡ್ಸ್ನ ಇದರ ಒಳಗಡೆ ಇಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ ಈ ಥರ. ನೆಕ್ಸ್ಟು ಈಗ ಈ ಟಾಸಲಲ್ಲಿರುವಂಥ ಥ್ರೆಡ್ನೆಲ್ಲ ನೀಟಾಗಿ ಈ ಥರ ಆ ಮಣಿ ಸುತ್ತ ಕವರ್ ಆಗಬೇಕು, ಆ ರೀತಿಯಾಗಿ ಕವರ್ ಮಾಡ್ಕೊಳ್ಳೋಣ. ಮತ್ತು ಈಗ ನಾರ್ಮಲ್ ನೀಡಲ್ಗೆ ಗೋಲ್ಡನ್ ಥ್ರೆಡ್ನ ಏನು ಸುತ್ಕೊಂಡಿದ್ದೀವಿ ಅದನ್ನು ಇಲ್ಲಿ ಸೆಂಟ್ರಲ್ಲಿ ಇನ್ಸರ್ಟ್ ಮಾಡಿ ಆ ಗೋಲ್ಡನ್ ಥ್ರೆಡ್ಡನ್ನು ಹೀಗೆ ಹಿಡ್ಕೊಂಡು
ಈಗ ಈ ಕುಚ್ಚಿಗೆ ಒಂದು 5 ಸರಿ ನಾಟ್ ಹಾಕೊಳ್ಳೋಣ. 2 3 4 5 ಈ ಥರ 5 ಸರಿ ನಾಟ್ ಹಾಕೊಂಡ್ಮೇಲೆ ಇಲ್ಲಿ ಪರ್ಲ್ದು ಈ ಥರ ಕಾಣಿಸುತ್ತೆ ಡಿಸೈನು. ನೆಕ್ಸ್ಟ್ ಈಗ ನಾರ್ಮಲ್ ನೀಲ್ಗೆ ಒಂದು 5 ರಿಂದ 6 ಎಷ್ಟು ಬೇಕಾಗುತ್ತೆ ಅಷ್ಟು ಸ್ಮಾಲ್ ಬೀಡ್ಸ್ಗಳನ್ನ ಹಾಕೊಳ್ಳೋಣ. 3 4 5 ನಾನು ಇದಕ್ಕೆ 5 ಸ್ಮಾಲ್ ಗೋಲ್ಡನ್ ಬೀಡ್ಸನ್ನು ನೀಡಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವೆಲ್ಲಿ ನಾಟ್ ಹಾಕಿರ್ತೀವಲ್ವ, ಗೋಲ್ಡನ್ ಥ್ರೆಡ್ ನಾಟ್ ಹಾಕಿರ್ತೀವಲ್ವ, ಅದ್ರ ಪಕ್ಕದಲ್ಲೇ ಪೋಣಿಸ್ಕೋಬೇಕಾಗತ್ತೆ. ಪೋಣಿಸ್ಕೊಂಡು ನೆಕ್ಸ್ಟ್ ಈಗ ನಾವಿಲ್ಲಿ ಗೋಲ್ಡನ್ ಥ್ರೆಡ್ ನಾಟ್ ಹಾಕಿದ್ದೀವಲ್ಲ, ಅದ್ರ ಮೇಲೆ ನಾವು ಸಿಲ್ಕ್ ಥ್ರೆಡ್ನ ಹಾಕ್ಕೊಂಡಿದ್ದೀವಲ್ವ, ಆ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಹೇಳ್ಕೊಂಬರೋಣ. ಸೊ ಇದು ಒಂದು ಆರ್ಚ್ ಥರ ಬರುತ್ತೆ. ಮತ್ತು ಈಗ 5 ಬೀಡನ್ನ ನೀಡಲ್ಗೆ ಹಾಕೋತಾ ಇದ್ದೀನಿ. 1 2 3 4 5 ಬೀಡನ್ನು ಹಾಕ್ಕೊಂಡಿದ್ದೀವಿ. ನಾವಿಲ್ಲಿ ಡಿಸೈನ್ಗೆ ಲೆಫ್ಟ್ ಸೈಡಲ್ಲಿ 5 ಬೀಡ್ ಹಾಕಿದ್ದೀವಲ್ವ, ಈಗ ರೈಟ್ ಸೈಡಲ್ಲೂ ಕೂಡ 5 ಬೀಡನ್ನು ಹಾಕ್ಕೊಂಡು ನಾವಿಲ್ಲಿ ನಾಟ್ ಹಾಕ್ಕೊಂಡಿರ್ತೀವಲ್ವ, ಆ ನಾಟ್ ಒಳಗಡೆ ನೀಡಲ್ನ ಎಳ್ಕೊಂಬಿಡೋಣ. ಇವಾಗ ಎರಡೂ ಕಡೆಯೂ ಈ ಥರ ಆರ್ಚ್ ಬರುತ್ತೆ, ಗೋಲ್ಡನ್ ಆರ್ಚ್ ಬರುತ್ತೆ. ಮತ್ತೆ 1 ಸರಿ ಅಥವಾ 2 ಸರಿ ನಾಟ್ನ ಹಾಕ್ಕೊಡೋಣ. 2 ಸರಿ ನಾಟನ್ನು ಹಾಕ್ಕೊಂಡು ಈಗ ಇಲ್ಲಿ ಬೀಡ್ ನಾಟ್ ಹಾಕಿರ್ತೀವಲ್ಲ, ಬ್ಯಾಕ್ ಸೈಡಿಂದ ಸೆಂಟರ್ಗೆ ನಾವು ನೀಡಲ್ನ ಚುಚ್ಕೊಳ್ಳೋಣ. ಚುಚ್ಕೊಂಡು ದಾರನ ಹೊರಗಡೆ ತಂದು ಈಗ ಇದಕ್ಕೆ ಈ ಥರ ಒಂದು ಹ್ಯಾಂಗಿಂಗ್ ಬೀಡ್ಸ್ ಕಾಂಟ್ರಾಸ್ಟ್ ಕಲರಲ್ಲಿ ಹ್ಯಾಂಗಿಂಗ್ ಬೀಡ್ಸ್ನ ಇದಕ್ಕೆ ಪೋಣಿಸ್ಕೊತೀನಿ. ಇದರ ಮೇಲೆ ಒಂದು ಗೋಲ್ಡನ್ ಬೀಡನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಈಗ ಇದನ್ನು ಈ ಥರ ಸೆಂಟರಲ್ಲಿ ಈ ಥರ ಇಟ್ಕೊಳ್ಳೋಣ. ಇಟ್ಕೊಂಡು ನಾವಿಲ್ಲಿ ನಾಟ್ ಎಲ್ಲಿ ಹಾಕಿರ್ತೀವಲ್ವ ಅದೇ ಜಾಗದಲ್ಲೇ ನೀಡಲ್ನ ರಿವರ್ಸ್ ಇನ್ಸರ್ಟ್ ಮಾಡೋಣ. ಕೆಳ್ಕೊಂಡು ಬಂದರೆ ಅಲ್ಲಿ ಈ ಥರ ಒಂದು ಹ್ಯಾಂಗಿಂಗ್ ಬೀಡನ್ನ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಈಗ ರಿವರ್ಸ್ ಸೈಡಿಂದ ಮತ್ತು ಸೆಂಟರ್ ಒಳಗಡೆಯಿಂದ ನೀಡನ್ನು ಇನ್ಸರ್ಟ್ ಮಾಡಿ, ನಾವಿಲ್ಲಿ ಗೋಲ್ಡನ್ ಥ್ರೆಡ್ ನಾಟ್ ಹಾಕ್ಕೊಂಡಿರ್ತೀವಲ್ವ ಅದ್ರ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬರೋಣ. ಎಳ್ಕೊಂಡು ಬಂದಮೇಲೆ ಈಗ ನೋಡಿ ಎಕ್ಸ್ಟ್ರಾ ಏನಾದ್ರು ಥ್ರೆಡ್ಡು ಕೆಳಗಡೆ ಇದ್ದರೆ ನೀಟಾಗಿ ಇನ್ನೊಂದು ಸರಿ ಟ್ರಿಮ್ ಮಾಡ್ಕೊಂಬಿಡೋಣ. ಹಾಗೆ ಗೋಲ್ಡನ್ ಥ್ರೆಡ್ ಇಲ್ಲಿರುತ್ತಲ್ಲ ಅದನ್ನು ಕೂಡ ಕಟ್ ಮಾಡ್ಕೊಂಬಿಡೋಣ. ನೀಟಾಗಿ ಇನ್ನೊಂದು ಸರಿ ಯಾವ ಲೆಂತಿಗೆ ಬೇಕು ನೋಡಿ, ಅಥವಾ ಎಕ್ಸ್ಟ್ರಾ ಬಂದಿರೋ ಥ್ರೆಡ್ ಯಾವ್ದಾರು ಇದ್ದರೆ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳೋಣ. ಫೈನಲಿ ಡಿಸೈನು ಈ ಥರ ಬರುತ್ತೆ. ತುಂಬಾ ಟ್ರೆಂಡಿ ಆಗಿರುವಂಥ ಡಿಸೈನರ್ ಸ್ಯಾರಿ ಕುಚ್ಚು. ಈ ಡಿಸೈನ್ಗೆ ನೀವು ಅಪ್ರಾಕ್ಸಿಮೇಟಾಗಿ ಒಂದು 450 to 500 ರುಪೀಸ್ನ ಚಾರ್ಜ್ ಮಾಡ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಡಿಸೈನ್ ಕೂಡ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರೆಯದಿರ ಒಂದು ಲೈಕನ್ನು ಕೊಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಭಿನ್ನವಾಗಿರುವಂಥ ಸ್ಯಾರಿ ಕುಚ್ಚು ಡಿಸೈನ್ನೊಂದಿಗೆ ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.